ಹಲೋ ಆಲ್, ವೆಲ್ಕಮ್ ಟು ಹೇಮಾ ಮಂಜು ವ್ಲಾಗ್ಸ್. ಇವತ್ತು ಬೆಳಗ್ಗೆ 5 ಗಂಟೆಗೆ ನನ್ನ ದಿನ ಸ್ಟಾರ್ಟ್ ಆಯಿತು. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ. ನಮಗೆ ಯುಗಾದಿನೇ ಹೊಸ ವರ್ಷ ಆಗಿದ್ರು. ಫಸ್ಟ್ ಡೇ ಆಫ್ ದ ಕ್ಯಾಲೆಂಡರ್ ಇಯರ್ನ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ನ್ಯೂ ಇಯರ್ ದಿನ ನನ್ನ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಇದೇ ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರೋದ್ರಿಂದ ನಾನು ಇಂಟ್ರೊಡಕ್ಷನ್ ಕೊಡೋಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಹೆಸರು ಹೇಮಾ, ನನ್ನ ಹಸ್ಬೆಂಡ್ ಹೆಸರು ಮಂಜು. ಹಾಗಾಗಿ ಚಾನಲ್ನ ಹೇಮಾ ಮಂಜು ಅಂತ ನೇಮ್ ಮಾಡಿದೆ. ಇನ್ನು ನಾನು ಹುಟ್ಟಿದ್ದು ಬೆಳೆದಿದ್ದು ಇವಾಗ ಸೆಟಲ್ ಆಗಿರೋದು ಎಲ್ಲ ಬ್ಯಾಂಗ್ಳೂರಲ್ಲೇ. ನಮ್ಮ ತಂದೆ ತಾಯಿಗೆ ನಾನು ನನ್ನ ತಂಗಿ ಇಬ್ಬರು ಮಕ್ಕಳು. ನನ್ನ ಮದುವೆ ಆಗಿ 4.5 ಇಯರ್ಸ್ ಆಯಿತು. ನನಗೆ ಈಗ 10 ತಿಂಗಳು ಮಗಳಿದ್ದಾಳೆ. ನಮ್ಮ ಮನೇಲಿ ನಾನು, ನನ್ನ ಹಸ್ಬೆಂಡ್, ನಮ್ಮ ಮಗಳು ಆ್ಯಂಡ್ ನಮ್ಮ ಅತ್ತೆ ಇರೋದು. ಬೇಬಿ ಆದಮೇಲೆ ಯಾವುದೇ ಥರ ಜಾಬ್ಗೆ ಹೋಗ್ತಿಲ್ಲ. ಫಾರ್ ಟೈಮ್ ಬೀಯಿಂಗ್ ಆ್ಯಂಡ್ ನಾಲೆಜ್ ಅಪ್ಗ್ರೇಡೇಷನ್ಗೆ ಅಂತ ಈವ್ನಿಂಗ್ ಟೈಮ್ ಹೋಮ್ ಟ್ಯೂಷನ್ಸ್ನ ಕಂಡಕ್ಟ್ ಮಾಡ್ತಿದ್ದೀನಿ. ತುಂಬ ವರ್ಷಗಳಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಫೈನಲಿ ಫ್ಯಾಮ್ಲಿ ಅವರೆಲ್ಲರ ಸಪೋರ್ಟಿಂದ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಅಂತೂ ನನಗೆ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಇದಾಗಿತ್ತು ನನ್ನ ಶಾರ್ಟ್ ಇಂಟ್ರೊಡಕ್ಷನ್. ಇನ್ನು ದಿನ ಬೆಳಗ್ಗೆ ರೊಟೀನ್ ಹೇಗಿರುತ್ತೋ ಹಾಗೇ ಇದೆ. ಸೊ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಸ್ವೀಟ್ ರೆಸಿಪಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಟೈಮ್ ಹೇಗೆ ಮ್ಯಾನೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಸಣ್ಣ ಮಗು ಇರೋದ್ರಿಂದ ಇದೇ ಥರ ಇರುತ್ತೆ ನನ್ನ ಡೈಲಿ ರೊಟೀನ್ ಅಂತ ಹೇಳೋದಕ್ಕಾಗಲ್ಲ. ದಿನ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಆದಷ್ಟು ನಾನು ಡೈಲಿ ರೊಟೀನ್ನ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಿನ ಬೆಳಗ್ಗೆ ರೊಟೀನ್ ನನಗೆ ಫಸ್ಟು ಅಂದರೆ ರಂಗೋಲಿ ಡಿಸೈನ್ಸು. ಚಿಕ್ಕ ವಯಸ್ಸಿಂದನೂ ನಂಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ಸೊ ಈ ರೊಟೀನ್ನ ಮಾತ್ರ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ದಿನ ಬೆಳಗ್ಗೆ ನಮ್ಮ ಮನೆ ಮುಂದೆ ರಂಗೋಲಿ ಹಾಕ್ತೀನಿ. ಹಾಗೆ ನನ್ನ ಬಾಗಿಲು ಮುಂದೆನೂ ರಂಗೋಲಿ ಹಾಕ್ಬಿಟ್ಟೆ ನಾನು ರೊಟೀನ್ನ ಸ್ಟಾರ್ಟ್ ಮಾಡೋದು. ರಂಗೋಲಿ ಹಾಕಿದ ನಂತರನೇ ನಾನು ಕಿಚನ್ ಕೆಲಸ ಮಾಡ್ಕೊಳಕ್ಕೆ ಬರೋದು. ಸೊ ಇಲ್ಲಿ ಕಿಚನಲ್ಲಿ ನಾನು ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂತ ನೋಡಿದಾಗ ಮಿಡ್ ಡೇ ಆಫ್ ದ ವೀಕ್ ಆಗಿರೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಇತ್ತು. ಹಾಗಾಗಿ ನಾನು ಇಲ್ಲಿ ಸಿಂಪಲಾಗಿ ಖಾರ ಬಾತ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಗಲೇ ಹೇಳ್ದಾಗೆ ಸ್ವೀಟ್ ರೆಸಿಪಿ ಮಾಡಬೇಕು ಅಂತ. ಹಾಗಾಗಿ ಖಾರ ಬಾತ್ ಜೊತೆಗೆ ಕೇಸರಿ ಬಾತ್ ಕೂಡ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಮತ್ತು ಖಾರ ಬಾತ್ಗೆ ಇಲ್ಲಿ ಹೆಚ್ಚಿಗೆ ಏನು ವೆಜಿಟೇಬಲ್ಸ್ ಇರಲಿಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಮತ್ತು ಆಲೂ ಹಾಕ್ತಾಯಿದ್ದೀನಿ. ಸೊ ಬನ್ನಿ ಹಾಗಾದರೆ ಸಿಂಪಲಾಗಿರೋ ಖಾರ ಬಾತ್ ರೆಸಿಪಿನ ನೋಡ್ಕೊಂಬರೋಣ. ಸಾಸಿವೆ, ಕಡಲೆಬೇಳೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಮಿಕ್ಸೆಡ್ ತರಕಾರಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮೊದಲು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ, ಕಡಲೆಬೇಳೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಹಾಕಾದ್ಮೇಲೆ ನಾವು ಏನು ಮಿಕ್ಸೆಡ್ ವೆಜಿಟೇಬಲ್ಸ್ ತೊಗೊಂಡಿರ್ತೀವೋ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಯಾವುದೇ ಥರ ತರಕಾರಿನ ನಾನಿಲ್ಲಿ ಮೊದಲೇ ಬೇಯಿಸ್ಕೊತಾ ಇಲ್ಲ. ಏನು ತರಕಾರಿ ತೊಗೊಂಡಿದ್ದೀನೋ ಅದನ್ನು ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ನಾವೊಂದು 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡ್ರೆ ವೆಜಿಟೇಬಲ್ಸ್ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿರುತ್ತೆ. ಮತ್ತು ನಾನಿಲ್ಲಿ 1 ಕಪ್ ರವೆಗೆ 4 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ 4 ಕಪ್ ಯಾಕೆ ಅಂತಂದರೆ ನೀವು ಹೋಟೆಲಲ್ಲೆಲ್ಲ ನೋಡ್ಬೋದು ಯಾವುದೇ ಥರ ಸ್ಟಿಕ್ಕಿ ಇರಲ್ಲ, ಯಾವುದೇ ಥರ ಗಟ್ಟಿ ಆಗಲ್ಲ, ಉಪ್ಪಿಟ್ಟು ಸಾಫ್ಟಾಗೇ ಇರುತ್ತೆ. ಆ ಥರ ಸಾಫ್ಟ್ನೆಸ್ ಬರಬೇಕು ಅಂತಂದರೆ ನೀವು 1 ಕಪ್ಗೆ 4 ಕಪ್ಸ್ ಆಫ್ ವಾಟರ್ ಹಾಕಬೇಕು. ಸೊ ವಾಟರ್ ಹಾಕಾದಮೇಲೆ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ವೆಜಿಟೇಬಲ್ಸಲ್ಲಿರೋ ಫ್ಲೇವರ್ ಎಲ್ಲ ಆ ವಾಟರ್ಗೆ ಹೋದಾಗೆ ನಮಗೆ ಖಾರ ಬಾತಲ್ಲಿ ಆ ಫ್ಲೇವರ್ ಬರುತ್ತೆ. ಸೊ ಇಲ್ಲಿ ನಾನು ಚೆನ್ನಾಗಿ ವಾಟರ್ ಬಾಯ್ಲ್ ಆಗೋಕ್ಕೆ ಬಿಟ್ಟ ಮೇಲೆ ಆಮೇಲೆ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಖಾರ ಬಾತ್ಗೆ ನೀವು ಆದಷ್ಟು ಬನ್ಸಿ ರವೆನ ತೊಗೊಳ್ಳಿ. ನಾನಿಲ್ಲಿ ರವೆನ ಮೊದಲೇ ಹುರ್ಕೊಂಡಿದ್ದೀನಿ. ಹಾಗಾಗಿ ನಾನು ಯಾವುದೇ ಥರ ರವೆ ಹುರಿಯೋದನ್ನು ಈ ವಿಡಿಯೋಲಿ ತೋರಿಸ್ತಾ ಇಲ್ಲ. ಸೊ ನೀವು ಫಸ್ಟೇ ರವೆನ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಯಾವುದೇ ಥರ ರವೆನ ರೋಸ್ಟ್ ಮಾಡಿದಿರ ಹಾಕಬಾರ್ದು. ಸೊ ಇದಾದ ಮೇಲೆ ನಾನು ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಸಿಮ್ಮರಲ್ಲಿ ಇಡ್ತಾಯಿದ್ದೀನಿ. 5 ಮಿನಿಟ್ಸ್ ಸಿಮ್ಮರ್ ಇಟ್ಟಾದಮೇಲೆ ಇಲ್ಲಿ ನಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಖಾರ ಬಾತ್ ರೆಡಿಯಾಗಿರುತ್ತೆ. ಸೊ ಖಾರ ಬಾತ್ ಜೊತೆಗೆ ನಾನಿಲ್ಲಿ ಕೇಸರಿ ಬಾತ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಕಾದ ನಂತರ ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಎರಡೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸೊ ಮೊದಲು ದ್ರಾಕ್ಷಿ ಹಾಕ್ಕೊಂಡು ಆಮೇಲೆ ಗೋಡಂಬಿ ಹಾಕ್ಕೊಂಡು ಹುರ್ಕೋಬೇಕು. ಇಲ್ಲ ಅಂತಂದರೆ ದ್ರಾಕ್ಷಿ ಚೆನ್ನಾಗಿ ರೋಸ್ಟ್ ಆಗಿರಲ್ಲ. ಡ್ರೈ ಫ್ರೂಟ್ಸ್ ಚೆನ್ನಾಗಿ ರೋಸ್ಟ್ ಆದ್ರೇ ಕೇಸರಿ ಬಾತಲ್ಲಿ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ರೋಸ್ಟ್ ಮಾಡ್ಕೊಂಡಿರೋ ಅಂಥ ದ್ರಾಕ್ಷಿ, ಗೋಡಂಬಿನ ನಾನು ಒಂದು ಪ್ಲೇಟ್ಗೆ ತೊಗೊಂಡ್ಬಿಡ್ತಾ ಇದ್ದೀನಿ. ಸೊ ಇನ್ನು ಉಳಿದಿರೋ ಅಂಥ ತುಪ್ಪ ಏನಿರುತ್ತಲ್ಲ ಪಾನಲ್ಲಿ ಅದು ಹಾಗೆ ಇರುತ್ತೆ. ನಾನು ಅದಕ್ಕೇ ಇಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆ
ರವೆ ತೊಗೊಂಡಿದ್ದೀನಿ. ನಾನಿಲ್ಲಿ ಚಿರೋಟಿ ರವೆಯಲ್ಲೇ ಕೇಸರಿಬಾತ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಸೊ ಇದೇ ತುಪ್ಪದಲ್ಲಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ. ನಾವು ಎಷ್ಟು ಚೆನ್ನಾಗಿ ರವಾನ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರೋ ಕನ್ಸಿಸ್ಟೆನ್ಸಿ, ಅಷ್ಟು ಚೆನ್ನಾಗಿರೋ ಟೇಸ್ಟಲ್ಲಿ ನಮಗೆ ಕೇಸರಿಬಾತ್ ಸಿಗುತ್ತೆ. ಹಾಗಾಗಿ ರವಾನ ಇಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಆ್ಯಂಡ್ 1 ಕಪ್ ರವೆಗೆ 3 ಕಪ್ಸ್ ಆಫ್ ವಾಟರ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ವಾಟರ್ನ ಚೆನ್ನಾಗಿ ಪ್ರೀ ಬಾಯ್ಲ್ ಮಾಡ್ಕೊಂಡಿರ್ತೀನಿ. ಸೊ ಬಾಯ್ಲಿಂಗ್ ವಾಟರ್ನೇ ನಾನು ಇಲ್ಲಿ ಡೈರೆಕ್ಟ್ ರವಾಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ರವಾನ ಮಿಕ್ಸ್ ಮಾಡಬೇಕಾದ್ರೆ ಅದು ಗಟ್ಟಿ ಆಗ್ತಾ ಐತೆ. ಸೊ ಯಾವ ಥರ ಗಟ್ಟಿ ಆಗಬೇಕು ಅಂದರೆ, ನೀವು ಇಲ್ಲಿ ಮುದ್ದೆ ಎಲ್ಲ ಮಾಡ್ತೀರಲ್ವ, ರಾಗಿ ಮುದ್ದೆ, ಅಷ್ಟು ಗಟ್ಟಿ ಆಗಬೇಕು. ಸೊ ಅಷ್ಟು ತಿಕ್ಕಾದರೆ ರವೆ ಬೆಂದಿದೆ ಅಂತ ಅರ್ಥ. ಸೊ ರವೆ ಬೆಂದಿದ್ರೇ ಕೇಸರಿಬಾತ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ 1 ಕಪ್ ರವೆಗೆ ನಾನಿಲ್ಲಿ 1 ಕಪ್ ಶುಗರ್ನ ಹಾಕ್ತಾಯಿದ್ದೀನಿ. ಸೊ ಈಕ್ವಲ್ ಮೆಷರ್ಮೆಂಟ್ ಇರಬೇಕು. 1 ಕಪ್ ರವಾಗೆ 1 ಕಪ್ ಶುಗರ್ ಹಾಕ್ತಾಯಿದ್ದೀನಿ. ಶುಗರ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಬರಲ್ಲ. ಸೊ ಚಿರೋಟಿ ರವೆಲ್ಲಿ ಮಾಡಿದ್ರೆ ಕೇಸರಿಬಾತು ಗಂಟಾಗುತ್ತೆ ಅಂತ ಸುಮಾರು ಜನ ಅನ್ಕೋತಾ ಇರ್ತಾರೆ. ಇಲ್ಲ, ಯಾವುದೇ ಥರ ಇಲ್ಲಿ ಗಂಟು ಆಗ್ತಾಯಿಲ್ಲ, ನೀವು ನೋಡಬಹುದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ಮತ್ತೆ ಗೀನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಥರ ಗೀನ ಫಸ್ಟೇ ಹಾಕಿಲ್ಲ. ಸೊ ಮಿಕ್ಸ್ ಮಾಡಿ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನಾನಿಲ್ಲಿ ಗೀ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಕೂಡ ಹಾಕೋಬೇಕು. ನನ್ನ ಹಸ್ಬೆಂಡ್ಗೆ ಬಾಕ್ಸ್ಗೆ ಚಿತ್ರಾನ್ನ ಕೂಡ ಮಾಡಿ ಆಯಿತು. ನಾನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮುಗಿಸಿದ್ರು. ನಮ್ಮ ಮನೇಲಿ ಸಾಮಾನ್ಯವಾಗಿ ನನ್ನ ಹಸ್ಬೆಂಡೇ ಪೂಜೆ ಮಾಡೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಹತ್ರದಲ್ಲಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ಪ್ರಸಾದ ತೊಗೊಂಡು ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದೆ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.